ಹಾಯ್ ನಮಸ್ತೆ ನನ್ನ ಕುಟುಂಬದವರಿಗೆ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಯಿತಾ, ಇವತ್ತೊಂದು ಚೆನ್ನಾಗಿರೋದೊಂದು ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಏನೇನಪ್ಪ ಬೇಕು ಅಂತಂದರೆ ಹಿಕ್ಕಿ ಬೇಳೆ ಮೊಟ್ಟೆ ಕೈಮಾ ಸಾಂಬಾರು ಇದನ್ನು ಮಾಡೋಣ ಅಂತ ಹೇಳಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಒಂದು ಅವರೆಕಾಯಿ ಅಂದರೆ ಅವರೆಕಾಳು ಹಿಕ್ಕಿದ ಕಾಳು, ಜೊತೆಗೆ 4 ಮೊಟ್ಟೆ ತೊಗೊಂಡಿದ್ದೀನಿ. ಮತ್ತು ಮಸಾಲೆಗೆ ಬಂದು 1 ಗೆಡ್ಡೆ ಬೆಳ್ಳುಳ್ಳಿ, ಮತ್ತು 1 ಇಂಚ್ ಶುಂಠಿ, ಮತ್ತು ಒಂದು ಮೀಡಿಯಮ್ ಸೈಜ್ದು ಗೆಡ್ಡೆ ಈರುಳ್ಳಿ, ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದಾದಮೇಲೆ ಬಂದು 3 ಪೀಸ್ ಚಕ್ಕೆ, 3 ಪೀಸ್ ಲವಂಗ ತೊಗೊಂಡಿದ್ದೀನಿ. ಮತ್ತು ತೆಂಗಿನ ತುರಿ ಸ್ವಲ್ಪ, ಮತ್ತು ಧನಿಯಾ ಪುಡಿ 2.5 ಸ್ಪೂನ್ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಪುಡಿ 1.5 ಸ್ಪೂನ್ ತೊಗೊಂಡಿದ್ದೀನಿ. ಕೊತ್ತಂಬರಿ ಸ್ವಲ್ಪ, ಟೊಮೊಟೊ ಸ್ವಲ್ಪ, ಮತ್ತು ಇದು ಹುರ್ಗಡ್ಲೆನ 2 ಸ್ಪೂನ್ ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೈಮಾ ಕಲಿಸ್ಕೊಳ್ಳೋಕ್ಕೆ ಹುರ್ಗಡ್ಲೆ ಪುಡಿ. ಇದಿಷ್ಟು ಇದಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್. ಇವಾಗ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಏನು 4 ಮೊಟ್ಟೆ ಇದೆ. ಇವಾಗ ಇದನ್ನು ತುರ್ಕೊಳ್ಳೋಣ. ಅಂದರೆ ದಪ್ಪ ಇರಬೇಕು. ಈ ಥರದ್ರಲ್ಲಿ ತುರಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲಾಂದರೆ ತುಂಬ ಪುಡಿ ಆಗಿಬಿಡುತ್ತೆ. ತುಂಬ ಪುಡಿ ಆದರೆ ಚೆನ್ನಾಗಿರುತ್ತೆ. ಇವಾಗ ನಾನು 1-2 ಮೊಟ್ಟೆನ ನಾನು ಈ ಥರ ತುರಿಯೋದನ್ನು ತೋರಿಸ್ತೀನಿ. ನೆಕ್ಸ್ಟ್ ಬಂದು ಇನ್ನು 2 ಮೊಟ್ಟೆ ಹಂಗೇನೆ ತುರಿದಿಟ್ಕೊಳ್ತೀನಿ. ನೋಡಿ ಈ ಥರ ಹಿಂಗೆ ಸ್ವಲ್ಪ ಉದ್ದ ಇರಬೇಕು. ಓಕೆನಾ? 2 ಮೊಟ್ಟೆನ ನಾನು ತುರಿದಿಟ್ಕೊತೀನಿ. ನೋಡಿ, ಇವಾಗ ಇದನ್ನು 4 ಮೊಟ್ಟೆನೂ ತುರಿದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಮಸಾಲೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿ, ಈರುಳ್ಳಿ, 3 ಮೆಣಸಿನ್ಕಾಯಿ, ಚಕ್ಕೆ ಲವಂಗ, 1 ಇಂಚ್ ಶುಂಠಿ, ಮತ್ತು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ. ಇದಿಷ್ಟು ಇವಾಗ ಮಸಾಲೆ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ 2 ಸ್ಪೂನು ಹುರ್ಗಡ್ಲೆ ಪುಡಿ ಮಾಡ್ಕೊಂಡಿರೋದನ್ನ ಹಾಕೋಬೇಕು. ಇನ್ನೊಂಚೂರು ಅಂದರೆ ಒಂದು ಸ್ವಲ್ಪ ಗಟ್ಟಿ ಬರಬೇಕಲ್ವ, ಹಂಗಿರೋದ್ರಿಂದ. ಮತ್ತು ಈ ರುಬ್ಬಿರೋ ಮಸಾಲೆನ ನಾನು 1.5 ಸ್ಪೂನಷ್ಟು ರುಬ್ಬಿರೋ ಮಸಾಲೆ ಹಾಕೊಂಡಿದ್ದೀನಿ. ಇವಾಗ ಈ 2 ಟೊಮೊಟೊನ ಇವಾಗ ಏನಿದೆ 2 ಟೊಮೊಟೊ ತೊಗೊಂಡಿದ್ದೀನಿ. ಈ 2 ಟೊಮೊಟೊನ ಇವಾಗ ಮಸಾಲೆಗೆ ಹಾಕಿ ರುಬ್ಬೋದು. ನೋಡಿ, ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ ಗಟ್ಟಿಗೆ ಆಗಬೇಕಂತ ಅಂದರೆ 1 ಮೊಟ್ಟೆನ ಹಾಕೊಳ್ಳೋಣ. ಉಂಡೆ ಸ್ವಲ್ಪ ಗಟ್ಟಿ ಬರಬೇಕಲ್ವಾ, ಹಂಗಿರೋದ್ರಿಂದ ಸ್ವಲ್ಪ ಇದನ್ನು ಈ ಥರ ಕಲಿಸ್ಕೋಬೇಕು. ಇವಾಗ ನೋಡಿ, ಈ ಥರ ಉಂಡೆ ಮಾಡಿಟ್ಕೊಳ್ಳಿ. ಇದನ್ನು ಕಲಸಿ ಇದನ್ನು ಉಂಡೆ ಮಾಡಿಟ್ಕೊಳ್ಳಿ. ನೋಡಿ, ಎಣ್ಣೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ. ಈರುಳ್ಳಿ, ಸ್ವಲ್ಪ ಕರಿಬೇವು, ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಬಂದು ಇಟ್ಟಿದ್ದೇವೆ ಕಾಳು ಇಟ್ಟು ಸಿಕ್ಕಿದ್ರೆ ಇಟ್ಟಿದ್ದೇವೆ. ಅಂದರೆ ಸೀಸನ್ ವೈಸು ಈ ಥರ ಅವರೆಕಾಳಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಂಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು, ಅಂದರೆ ಉಪ್ಪು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬೇಯೋದಕ್ಕೆ ಸಾಫ್ಟಾಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಅಂದರೆ ತಣ್ಣೀರು ಹಾಕಿದ್ರೆ ಒಂಥರ ಚೆನ್ನಾಗಲ್ಲ, ಅಂದರೆ ಬೇಗ ಬೇಯಲ್ಲ. ಹಂಗಿರೋದ್ರಿಂದ ಸ್ವಲ್ಪ ಬಿಸಿನೀರು ಹಾಕ್ತಾ ಇದ್ದೀನಿ. ಈ ಕಾಳು ಸ್ವಲ್ಪ ಬೇಯಬೇಕಲ್ವಾ, ಹಂಗಿರೋದ್ರಿಂದ ನಾನು ಮಸಾಲೆ ಏನು ಫ್ರೈ ಮಾಡಲ್ಲ. ಕಾಳು ಬೇಯಿಸ್ಕೊಂಡ್ಬಿಟ್ಟು ಸ್ವಲ್ಪ ಮಸಾಲೆ ಒಳಗಡೆ ಹಾಕಿದ್ರೆ ಕಾಳು ಚೆನ್ನಾಗಿ ಬೇಯಲ್ಲ. ಹಂಗಿರೋದ್ರಿಂದ ಸ್ವಲ್ಪ ಕಾಳನ್ನ ಬೇಯಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ 1 ಗ್ಲಾಸ್ ಅಷ್ಟು ಕಾಳನ್ನ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಮಸಾಲೆ ಹಾಕಿ. ನೋಡಿ, ಇವಾಗ ಒಂದಿಷ್ಟು ಬೆಂದಿದೆ. ಈ ಹಸಿ ಕಾಳಿನೂ ಜಾಸ್ತಿ ಟೈಮ್ ತಗೊಳ್ಳೋಣ ಬೇಯೋದಕ್ಕೆ. ಹಂಗಿರೋದ್ರಿಂದ ಈ ಮಿಕ್ಕಿಟ್ಟು ಕಾಳು ಸಾಂಬಾರು ಮೇಲೆ ಬೇಯೋಕ್ಕಾಗುತ್ತೆ. ಇವಾಗ ಇದಕ್ಕೆ ಮಸಾಲೆ ಹಾಕಿ. ಮಸಾಲೆ ಹಾಕಿ ಅದಕ್ಕೆ ಎಷ್ಟು ಬೇಕೋ ನೀರು, ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಕ್ಕೆ ಮಾಡೋಣ. ನೋಡಿ, ಇವಾಗ ಇದಕ್ಕೆ ಎಷ್ಟು ಬೇಕೋ ನಮಗೆ, ಎಷ್ಟು ತೆಳು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ. ನಾನು ಸ್ವಲ್ಪ ನೀರು ಹಾಕ್ತೀನಿ, ಯಾಕೆಂದರೆ ಇನ್ನೂ ಸ್ವಲ್ಪ ಕಾಳು ಬೇಯುತ್ತೈತೆ. ಹಂಗಿರೋದ್ರಿಂದ ಅದ್ರ ಜೊತೆಗೆ ಇನ್ನೂ ಉಂಡೆಗಳು ಬೇಕಲ್ವಾ, ಹಂಗಿರೋದ್ರಿಂದ ನಾನು ಸ್ವಲ್ಪ ತೆಳುಗೆ ಮಾಡ್ಕೊಡ್ತೀನಿ. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು. ಅಂದರೆ
ಫಸ್ಟೇ ನಾನು ಒಂದು ಸ್ವಲ್ಪ ಕಾಳು ಒಗ್ಗರಣೆ ಮಾಡಬೇಕಂದಾಗ ಹಾಕಿದ್ದೀನಿ, ಕಾಳುಗಳು ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು. ಇವಾಗ ಟೇಸ್ಟ್ ನೋಡಿಕೊಂಡು ಮಿಕ್ಕಿದ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಈ ಕಾಳನ್ನ ಹಾಕಿದ್ಮೇಲೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು 5 ನಿಮಿಷ, ಒಂದು 6-7 ನಿಮಿಷ ಬೇಯಿಸಿದ್ರೆ ಸಾಕು. ಕಾಳು ನೋಡಿ ಇಷ್ಟಕ್ಕೆ ಬೆಂದ್ಕೊಳ್ಳುತ್ತೆ. ಇನ್ನು ನಾವು ಏನು ಕೈಮಾ ಹಾಕ್ತೀವಿ, ಕೈಮಾ ಉಂಡೆ ಹಾಕ್ತೀವಿ, ಏನು ನಾವು ಈ ಕೈಮಾ ಉಂಡೆ ಹಾಕ್ತೀವಿ, ಇದು ಬೇಯುವಷ್ಟು ಜೊತೆಗೆ ಇದು ಕೂಡ ಮಿಕ್ಕಿದ್ದು ಕಾಳು ಕೂಡ ಬೇಯಿಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಇವಾಗ ನಾವು ಈ ಉಂಡೆ ಹಾಕ್ಬೇಕಂದಾಗ ಹುಳಿನ ಕಡಿಮೆ ಮಾಡ್ಕೋಬೇಕು. ಕಡಿಮೆ ಮಾಡಿಕೊಂಡ್ರೆ ಈ ಉಂಡೆ ಹೊಡ್ಕೊಳ್ಳೋಲ್ಲ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಉಂಡೆಗಳೆಲ್ಲ ಜೋರ್ ಫ್ಲೇಮ್ ಇತ್ತು ಅಂತ ಅಂದರೆ ಉಂಡೆಗಳೆಲ್ಲ ಹೊಡ್ಕೊಂಡ್ಬಿಡುತ್ತೆ. ಹಂಗಿರೋದ್ರಿಂದ ಒಂದೊಂದೇ ತೆಗೆದಾಗ ನೋಡಿ, ಈ ಉಂಡೆಗಳನ್ನೆಲ್ಲ ಈ ಥರ ಮಾಡ್ಕೊಳ್ಳೋದು. ಅಂದರೆ ಫ್ಲೇಮ್ ಕಡಿಮೆ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದರೆ ಎಲ್ಲ ಒಡೆದೋಗ್ಬಿಡುತ್ತೆ. ಇನ್ನೇನು ಕಾಳು ಸ್ವಲ್ಪ ಬೇಯಬೇಕು, ಅದು ಇವಾಗ ಈ ಇದರಲ್ಲಿ ಅದು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳುತ್ತೆ. ಅಂದರೆ ಒಂದು ಮುಕ್ಕಾಲು ಬೇಯಿಸ್ಕೊಂಡ್ರೆ ಸಾಕು ಕಾಳು. ನೋಡಿ ಇದೆಲ್ಲ ಹಾಕಾಯ್ತು. ಇವಾಗ ಒಂದು ಇದನ್ನ ಕ್ಲೋಸ್ ಮಾಡಿಬಿಟ್ಟು ಬಿಡೋಣ ಒಂದು 10 ನಿಮಿಷ. ಇವಾಗ ಮುಚ್ಚಳ ತಗೊಳ್ಳೋಣ ಆಯಿತಾ. ನೋಡಿ ಇದು ಕೂಡ ಆಗಿದೆ, ಕಾಳು ಕೂಡ ಬೆಂದಿದೆ. ಉಂಡೆಗಳು ಸಹ ಹಂಗೆ ಇದೆ. ಸಾರು ತುಂಬಾ ಟೇಸ್ಟ್ ಆಗಿರುತ್ತೆ ಈ ಥರ ಮಾಡೋದ್ರಿಂದ, ಹಂಗಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೋಡಿ ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಬಿಸಿ ಇರೋದ್ರಿಂದ ಸ್ವಲ್ಪ ಗೊತ್ತಾಗ್ತಲ್ಲ. ನೋಡಿ ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಓಕೆ ನೋಡಿ ಇವಾಗ ಸಾಂಬಾರು ರೆಡಿ ಆಯಿತು. ಇನ್ನು ಟೇಸ್ಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಕಾಳೆಲ್ಲ ನೀಟಾಗಿ ನೋಡಿ, ನಾನು ಎಷ್ಟು ಮುಕ್ಕಾಲು ಬೇಯಿಸಿದೆ ಅಷ್ಟೇ. ನೋಡಿ ಕಾಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತೆ ಉಂಡೆ ನೋಡಿ, ಉಂಡೆ ಒಂದು ಹೊಡೆದಿಲ್ಲ. ಉಂಡೆ ತುಂಬ ಟೇಸ್ಟಿಯಾಗಿದೆ.